ನಮಸ್ಕಾರ ಸ್ನೇಹಿತರೆ, ಮಕರ ರಾಶಿಯವರಿಗೆ ಅದೃಷ್ಟದ ಪರ್ವ ಕಾಲ ಶುರುವಾಗ್ತಿದೆ. ಮಕರ ರಾಶಿಯವರಿಗೆ ಇಷ್ಟು ದಿನ ಅವಮಾನ ಮಾಡಿದವರು, ಮಕರ ರಾಶಿಯವರನ್ನ ಹಳಿಸಿದವರು, ಮಕರ ರಾಶಿಯವರಿಗೆ ಇದೀಗ ಅದೃಷ್ಟ ಕುಲಾಯಿಸೋದನ್ನ ನೋಡಿ ಬಾಯಿ ಮೇಲೆ ಬೆರಳಿರ್ತಕ್ಕಂಥ ಕಾಲ ಶುರುವಾಗ್ತಿದೆ. ಯಾರೆಲ್ಲ ಇವರನ್ನ ಕೈಲಾಗದವರು ಅಂದ್ಕೊಂಡಿದ್ರು, ಇವತ್ತು ಅವರ ವೃತ್ತಿ ಜೀವನವನ್ನ, ಅವರ ಪ್ರಗತಿಯನ್ನ ನೋಡಿ ಹೌಹಾರ್ತಾರೆ. ಹಾಗಾದ್ರೆ ಹೇಗಿದೆ ಮಕರ ರಾಶಿಯವರ ರಾಶಿ ಭವಿಷ್ಯ? ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳಿದೆ, ಏನೆಲ್ಲ ಎಚ್ಚರಿಕಾ ಕ್ರಮಗಳು ಅತ್ಯಗತ್ಯವಾಗುತ್ತೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಕರ ರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಇದೀಗ ಮಕರ ರಾಶಿಯವರಿಗೆ ವ್ಯತಿಪಾತ ಯೋಗ ಶುರುವಾಗ್ತಾ ಇದ್ದು ಅದೃಷ್ಟ ಖುಲಾಯಿಸ್ತಾ ಇದೆ. ಈ ವ್ಯತಿಪಾತ ಯೋಗವು ಈ ರಾಶಿಯವರ ಮೇಲೆ ಗಣೇಶನ ಒಂದು ಪ್ರಭಾವ ಅಥವಾ ಗಣೇಶನ ಕೃಪೆ ಅಥವಾ ಗಣೇಶನ ಅನುಗ್ರಹ ಸಿಗುವಂತೆ ಮಾಡ್ತಾ ಇದ್ದು, ಸೂರ್ಯ, ಬುಧ, ಮಂಗಳ ಮತ್ತು ಚಂದ್ರರು ಉತ್ತಮ ಗ್ರಹ ಸ್ಥಾನಗಳನ್ನ ಹೊಂದಿರೋದ್ರಿಂದ ಶುಭ ಯೋಗ ನಿರ್ಮಾಣವಾಗಿ ಈ ರಾಶಿಯವರಿಗೆ ಶುಭ ಯೋಗದ ಲಾಭವನ್ನ ಪಡೆಯುವಂತೆ ಮಾಡುತ್ತಿದೆ. ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನ ಸಹ ನೀವು ಕಂಡುಕೊಳ್ಬೇಕಾಗತ್ತೆ. ಈ ಪರಿಹಾರಗಳನ್ನ ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನ ಇನ್ನೂ ಕೂಡ ಬಲಗೊಳ್ಳುತ್ತೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗ್ತೀರಾ. ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ. ಹೀಗಾಗಿ ನಿಮಗೆ ಅದೃಷ್ಟ ಒಲಿದು ಬರ್ತಿದೆ ಅಂತ ಹೇಳಬಹುದು. ಈ ಸಮಯ ನಿಮಗೆ ಪ್ರಗತಿಯಿಂದ ಕೂಡಿದ ಸಮಯವಾಗಿದ್ದು, ನೀವು ದೀರ್ಘಕಾಲದಿಂದ ಉದ್ಯೋಗ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ. ಹೊಸ ವ್ಯವಹಾರದ ಉತ್ತಮ ಅವಕಾಶಗಳು ದೊರೆಯುತ್ತೆ. ಆದ್ದರಿಂದ ಅನಿರೀಕ್ಷಿತ ಲಾಭವನ್ನ ಕೂಡ ಕಂಡುಕೊಳ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಕಳೆದು ಹೋದ ಹಣವನ್ನ ವಾಪಸ್ ಪಡೆಯುವ ಯೋಗ ಕೂಡ ದೊರಕುತ್ತೆ. ಆರ್ಥಿಕ ಲಾಭದ ಹೊಸ ಮಾರ್ಗಗಳು ಗೋಚರಿಸುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಉತ್ತಮವಾಗ್ತಾ ಹೋಗುತ್ತೆ. ಹೊಸ ಮಾರ್ಗಗಳು ಗೋಚರಿಸುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಗಳಿಸುವ ಸಂಭವ ಇದ್ದು ಮಾನಸಿಕವಾಗಿ ಹೆಚ್ಚು ಆತ್ಮವಿಶ್ವಾಸವನ್ನ ಹೊಂದುತ್ತೀರಾ. ನೀವು ಕೆಲಸಕ್ಕಾಗಿ ವಿದೇಶಿ ಪ್ರವಾಸ ಮಾಡುವ ಅದ್ಭುತ ಅವಕಾಶ ಕೂಡ ದೊರಕುವ ಸಂಭವ ಇದೆ. ಭವಿಷ್ಯದಲ್ಲಿ ಇದು ನಿಮಗೆ ಸಾಕಷ್ಟು ಪ್ರಯೋಜನಕಾರಿ ಆಗುತ್ತೆ. ಈ ರಾಶಿಯ ಜನರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಿಗೋದ್ರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರಿಂದ ಉತ್ತಮ ಲಾಭವನ್ನ ಕಂಡುಕೊಳ್ತಾರೆ. ನಿಮ್ಮ ವೃತ್ತಿ ಜೀವನವು ಸುಧಾರಿಸುತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ತಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿಯನ್ನ ಕಂಡುಕೊಳ್ತಾರೆ. ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತೆ. ಹಾಗೆ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಬಲಗೊಳ್ಳುತ್ತೆ. ಭಾವನಾತ್ಮಕವಾಗಿ ಉತ್ತಮ ಸಂಬಂಧವನ್ನ ಹೊಂದ್ತೀರಾ. ಹೊಸ ಅವಕಾಶಗಳು ಪ್ರಾಪ್ತಿಯಾಗುವ ಹೆಚ್ಚು ಆತ್ಮವಿಶ್ವಾಸವನ್ನ ಹೊಂದುತ್ತೀರಾ. ಹಲವು ತಿಂಗಳುಗಳಿಂದ ಅಪೂರ್ಣಗೊಂಡಂತಹ ಕೆಲಸವು ಇದ್ದಕ್ಕಿದ್ದಂತೆ ಪ್ರಾರಂಭವಾಗುತ್ತೆ. ಅದು ಬೇಗನೆ ಪೂರ್ಣಗೊಳ್ಳುತ್ತೆ, ಎಲ್ಲೂ ಕೂಡ ನಿಲ್ಲೋದಿಲ್ಲ. ನಿಮ್ಮ ಕಠಿಣ ಪರಿಶ್ರಮವು ಕೆಲಸದಲ್ಲಿರುವ ಎಲ್ಲರಿಗೂ ಗೋಚರಿಸುತ್ತೆ. ನಿಮ್ಮ ಹಿರಿಯ ಅಧಿಕಾರಿಗಳ ಬೆಂಬಲದೊಂದಿಗೆ ನೀವು ದೊಡ್ಡ ಕಾರ್ಯದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಆರ್ಥಿಕ ಸ್ಥಿತಿ ಮತ್ತು ನಿಮ್ಮ ಕಳೆದು ಹೋದ ಹಣವನ್ನ ವಾಪಸ್ ಪಡಿತೀರಾ. ಮನೆಯಲ್ಲಿ ಗೌರವ, ಖ್ಯಾತಿ ಹೆಚ್ಚಿಗೆ ಆಗುತ್ತೆ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ. ಅವರ ಸಂಪೂರ್ಣ ಬೆಂಬಲವನ್ನ ನೀವು ಕಂಡುಕೊಳ್ತೀರಾ. ವ್ಯವಹಾರದಲ್ಲಿ ಹೊಸ ಜನರಿಂದ ಲಾಭದ ಹೊಸ ಮಾರ್ಗಗಳನ್ನು ಪಡಿತೀರಾ. ಗ್ರಹಗಳ ಸ್ಥಾನವು ನಿಮ್ಮ ಗುರಿಗಳನ್ನು ಶೀಘ್ರದಲ್ಲಿ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತೆ. ಇದು ನಿಮಗೆ ಉತ್ತಮ ಸಮಯವಾಗಿರೋದ್ರಿಂದ ಆದಾಯದಲ್ಲಿ ಹೆಚ್ಚಳವು ನಿಮ್ಮ ಮನಸ್ಸಿಗೆ ಸಂತೋಷವನ್ನ ನೀಡುತ್ತೆ. ಪ್ರೇಮ ಜೀವನವು ಸಂತೋಷಮಯವಾಗಿರುತ್ತೆ. ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರು ತಮ್ಮ ವ್ಯಾಪಾರವನ್ನು ವಿಸ್ತರಿಸೋದ್ರಿಂದ ಲಾಭ ಕಂಡುಕೊಳ್ತಾರೆ. ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸು ದೊರಕುತ್ತೆ. ಹೊಸ ವಿಚಾರಗಳನ್ನ ನೀವು ಪ್ರಯತ್ನಿಸಲು ನಿರ್ಧಾರವನ್ನು ಮಾಡೋದ್ರಿಂದ ಹಳೆಯ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯ ಆಗುತ್ತೆ. ಇದು ದೊಡ್ಡ ಆರ್ಥಿಕ ಲಾಭಗಳನ್ನು ಪಡೆಯುವಂತೆ ಮಾಡುತ್ತೆ. ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸುತ್ತೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲಿಕ್ಕೆ ಹೊಸ ಮಾರ್ಗಗಳನ್ನು ಪಡೆದುಕೊಳ್ಳೋದ್ರಿಂದ ಹೊಸ ಮನೆಯನ್ನ ಹುಡುಕುವ ನಿಮ್ಮ ಪ್ರಯತ್ನ ಕೂಡ ಸಕ್ಸಸ್ ಆಗುತ್ತೆ. ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರುತ್ತೆ. ವ್ಯವಹಾರದಿಂದ ಹೆಚ್ಚಿನ ಆದಾಯವು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಜನರು ನಿಮ್ಮನ್ನ ಹೆಚ್ಚು ಪ್ರೀತಿಸ್ತಾರೆ. ನಿಮ್ಮ ಆರೋಗ್ಯವು ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ. ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡಬಹುದು. ಹೂಡಿಕೆಗೆ ಸಂಬಂಧಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಲಾಭ ಗಳಿಸ್ತೀರಾ. ಮಾನಸಿಕವಾಗಿ ಹೆಚ್ಚು ಶಾಂತಿಯನ್ನು ಗಳಿಸೋದ್ರಿಂದ ಸಮತೋಲಿತವಾದ ಸಮಯವನ್ನ ನೀವು ಆನಂದಿಸ್ತೀರಾ. ಅದೃಷ್ಟಶಾಲಿ ಸಮಯ ಇದಾಗಿರೋದ್ರಿಂದ ನಿಮ್ಗೆ ಸುವರ್ಣ ಸಮಯ ಆಗಬಹುದು. ಯಾಕಂದ್ರೆ ಅದೃಷ್ಟ ನಿಮ್ಮನ್ನ ಬೆಂಬಲಿಸ್ತಾ ಇದೆ. ನಿಮ್ಗೆ ಹೊಸ ಉದ್ಯೋಗ ಅವಕಾಶಗಳು ದೊರಕ್ತಾ ಇದೆ. ಪ್ರಮುಖ ವಿವಾದವೂ ಕೂಡ ಬಗೆಹರಿಯುತ್ತೆ. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ಹೊಸ ಕೆಲಸವನ್ನ ಪ್ರಾರಂಭಿಸಬೇಕು ಅನ್ಕೊಂಡಿರೋರಿಗೆ ಈ ಸಂದರ್ಭ ಯಶಸ್ಸನ್ನ ತಂದುಕೊಡುತ್ತೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಸಮಯವು ಅನುಕೂಲಕರವಾಗಿರ್ಲಿದ್ದು ಧನ ಲಾಭವನ್ನ ಗಳಿಸುವ ಸಂಭವ ಕೂಡ ಇದೆ. ಹಠಾತ್ ಆರ್ಥಿಕ ಲಾಭ ದೊರಕುವ ಲಕ್ಷಣಗಳು ಕಾಣ್ತಾ ಇದ್ದು ಮನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಒತ್ತಡ ಕಡಿಮೆಯಾಗಿ ಅನಾರೋಗ್ಯದಿಂದ ಮುಕ್ತಿಯನ್ನು
ಮುಕ್ತಿಯನ್ನ ಕಂಡುಕೊಳ್ತೀರಾ. ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗೋದ್ರ ಜೊತೆಗೆ ನೀವು ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸೋದು ಉತ್ತಮ ಅಂತ ಹೇಳಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಮತ್ತು ನಿಮ್ಮ ಸ್ಥಿತಿ ಇನ್ನಷ್ಟು ಬಲಗೊಳ್ತಾ ಹೋಗುತ್ತೆ. ಲಾಭದಾಯಕ ಸಮಯ ಇದಾಗಿದ್ದು ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ಅದೃಷ್ಟದ ಬೆಂಬಲವನ್ನ ಕೂಡ ಕಂಡುಕೊಳ್ತೀರಾ. ನಿಮ್ಮ ಅಪೂರ್ಣ ಕೆಲಸಗಳು ಸಹ ಸ್ವಯಂಚಾಲಿತವಾಗಿ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ. ನಿಮ್ಮ ಆದಾಯ ನಾಳೆ ಸಾಕಷ್ಟು ಹೆಚ್ಚಿಗೆ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ಕೂಡ ದೊರಕುತ್ತೆ. ಈ ಆಸ್ತಿಯಿಂದ ನೀವು ಇದ್ದಕ್ಕಿದ್ದಂತೆ ದೊಡ್ಡ ಲಾಭವನ್ನು ಪಡಿತೀರಾ. ಯಶಸ್ವಿ ವ್ಯಾಪಾರ ವ್ಯವಹಾರಗಳಿಂದ ಈ ರಾಶಿಯ ಜನರಿಗೆ ಉದ್ಯಮಿಗಳಾಗಿದ್ರೆ ದೊಡ್ಡ ಲಾಭವನ್ನು ಪಡೆಯುವ ಅವಕಾಶ ಸಿಗ್ತಾ ಹೋಗುತ್ತೆ. ಹಾಗೆ ಸಣ್ಣ ಪುಟ್ಟ ವ್ಯವಹಾರಗಳು ಕೂಡ ಗಮನಾರ್ಹವಾಗಿ ಲಾಭವನ್ನು ತಂದುಕೊಡುತ್ತೆ. ಉದ್ಯೋಗಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಬೆಂಬಲವನ್ನು ಪಡ್ಕೊಳ್ತಾರೆ. ಅವಿವಾಹಿತ ಈ ರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಅವಕಾಶಗಳು ದೊರಕುತ್ತೆ ಮತ್ತು ಸಂಬಂಧಗಳನ್ನ ಸರಿಪಡಿಸಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯ ಇರುತ್ತೆ. ನಿಮ್ಮ ಆರೋಗ್ಯ ಕೂಡ ಸುಧಾರಿಸ್ತಾ ಹೋಗುತ್ತೆ ಅಂತ ಹೇಳಬಹುದು. ನೀವು ಈ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕಂಟಕ ಇರೋದ್ರಿಂದ ಸಾಧ್ಯವಾದಷ್ಟು ಜೋಪಾನವಾಗಿದ್ರೆ ಒಳ್ಳೆಯದು ಅಂತ ಹೇಳಬಹುದು. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಕೋಪ ಮತ್ತು ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಈ ಅವಧಿಯಲ್ಲಿ ಕೆಲಸದ ಸ್ಥಳ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಸಹೋದ್ಯೋಗಿಗಳೊಂದಿಗೆ ಅಥವಾ ಉನ್ನತಾಧಿಕಾರಿಗಳೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದ ಉಂಟಾಗುವ ಸಂಭವ ಇದೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ. ಕೆಲಸಕ್ಕೆ ಅಪಾಯ ಕೂಡ ಎದುರಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹೀಗಾಗಿ ನೀವು ಈ ಸಂದರ್ಭದಲ್ಲಿ ಯಾವುದೇ ದುರ್ಘಟನೆ ಆದ್ರೂ ಕೂಡ ಆ ಒಂದು ಎಚ್ಚರಿಕೆಯನ್ನು ವಹಿಸೋದ್ರಿಂದ ನಿಮ್ಗೆ ಆರ್ಥಿಕ ಸ್ಥಿತಿ ಹದಗೆಡುವ ಎಲ್ಲ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ಬಹುದು. ಉಳಿತಾಯದ ಹಣ ನಷ್ಟವಾಗುವ ಸಾಧ್ಯತೆ ಕೂಡ ಇರೋದ್ರಿಂದ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವಾಗ ಎಚ್ಚರಿಕೆ ತುಂಬಾನೇ ಮುಖ್ಯವಾಗುತ್ತೆ. ಅಗತ್ಯಕ್ಕಿಂತ ಹೆಚ್ಚಿಗೆ ಯಾರನ್ನು ಕೂಡ ನಂಬೋಕ್ ಹೋಗ್ಬೇಡಿ. ಈ ಸಂದರ್ಭದಲ್ಲಿ ನೀವು ಆರ್ಥಿಕ ಭವಿಷ್ಯವನ್ನ ಮುಂದಿಟ್ಕೊಂಡು ಆ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ಬುದ್ಧಿವಂತಿಕೆ ಮತ್ತು ನಾಯಕತ್ವ ಕೌಶಲ್ಯದ ಮೂಲಕ ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾಗುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಇದು ಸುಸಂದರ್ಭವಾಗಿದ್ದು ಉದ್ಯಮಿಗಳು ಹೂಡಿಕೆ ಮಾಡುವ ಮೂಲಕ ವ್ಯವಹಾರವನ್ನ ಮುಂದಕ್ಕೆ ಕೊಂಡೊಯ್ತಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಾ. ಅನೇಕ ಕೆಲಸಗಳನ್ನ ಪೂರ್ಣಗೊಳಿಸೋದು, ಆರೋಗ್ಯ ಎಂದಿಗಿಂತ ಉತ್ತಮವಾಗಿ ಇಟ್ಕೊಳ್ಳೋದು, ಒಗ್ಗಟ್ಟಿನ ಭಾವನೆ ಮೂಡುವಂತಹ ರೀತಿಯಲ್ಲಿ ನೀವು ನಡೆದುಕೊಳ್ಳೋದು, ಇದೆಲ್ಲವೂ ಕೂಡ ನಿಮ್ಮ ಕರ್ತವ್ಯವಾಗಿರುತ್ತೆ. ಕೆಲಸದಲ್ಲಿ ನೀವು ಹೊಸದನ್ನ ಪ್ರಯತ್ನವನ್ನ ಮಾಡೋದ್ರಿಂದ ಕೂಡ ಲಾಭ ಇದೆ. ಪ್ರೇಮ ಸಂಬಂಧಗಳಲ್ಲಿರ್ತಕ್ಕಂಥವ್ರು ತಮ್ಮ ಸಂಗಾತಿಯ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ಬಾಂಧವ್ಯ ಬಲಗೊಳ್ತಾ ಹೋಗುತ್ತೆ. ಕುಟುಂಬದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸುವ ಸಮಯ ಇದಾಗಿದ್ದು ನಿಮಗೆ ಸಂತೋಷದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಸಹೋದ್ಯೋಗಿಗಳು ನಿಮ್ಮನ್ನ ನಿರಾಸೆಗೊಳಿಸಬಹುದು. ಸೊ ಅವರ ಒಂದು ಭಾವನೆಗಳಿಗೆ ನೀವು ಧಕ್ಕೆಯನ್ನು ಉಂಟು ಮಾಡಬೇಡಿ. ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕಾಗತ್ತೆ. ಇದು ನಿಮ್ಗೆ ನಂತರದ ಆರ್ಥಿಕ ಸಮಸ್ಯೆಗಳನ್ನ ಉಂಟು ಮಾಡುವ ಸಾಧ್ಯತೆ ಕೂಡ ಇದೆ. ನೀವು ಆಸ್ತಿಯನ್ನ ಖರೀದಿಸ್ತಿದ್ರೆ ವಂಚನೆಯನ್ನ ತಪ್ಪಿಸಕ್ಕೆ ಅಗತ್ಯ ಇರತಕ್ಕಂಥ ಎಲ್ಲಾ ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ನಂತರ ಮುಂದುವರಿಯೋದು ತುಂಬಾನೇ ಒಳ್ಳೆಯದು. ಇಲ್ಲಾಂದ್ರೆ ಇದು ನಿಮ್ಮ ಖರ್ಚುಗಳನ್ನ ಮತ್ತಷ್ಟು ಹೆಚ್ಚಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ಹಳೆಯ ಸ್ನೇಹಿತರು ನಿಮ್ಮ ಮನೆಗೆ ಬರ್ತಾರೆ. ಕುಟುಂಬದ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವರನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಶ್ರಮ ವಹಿಸೋದ್ರಿಂದ ಮುಂದಿನ ಒಂದಷ್ಟು ದಿನಗಳಲ್ಲಿ ನೀವು ಆ ಕಠಿಣ ಪರಿಶ್ರಮ ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ. ಆಸ್ತಿ ಸಂಬಂಧಿತ ವಿವಾದಗಳ ಸಮಯದಲ್ಲಿ ಶಾಂತವಾಗಿದ್ರೆ ಒಳಿತು. ನಿಮ್ಮ ಮಗುವಿನ ಸಹವಾಸದ ಬಗ್ಗೆ ಗಮನವನ್ನ ಕೊಡಬೇಕಾಗತ್ತೆ. ಹಣಕ್ಕೆ ಸಂಬಂಧಿಸಿದ ವಾದಗಳು ಅಥವಾ ವಿವಾದಗಳನ್ನು ತಪ್ಪಿಸಿ. ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ಕೊಡಿ. ಕುಟುಂಬದವರ ಆರೋಗ್ಯವನ್ನ ನೋಡ್ಕೊಳ್ಳಿ. ಗುರಿಗಳ ಮೇಲೆ ಹೆಚ್ಚು ಗಮನವನ್ನ ಹರಿಸಿ ಹಣಕಾಸಿನ ವಹಿವಾಟಿನಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಪ್ರಮುಖ ಕೆಲಸಗಳನ್ನ ಮುಂದೂಡಕ್ಕೆ ಹೋಗ್ಬೇಡಿ. ನಿಮ್ಮ ಶತ್ರುಗಳು ನಿಮ್ಮನ್ನ ಸೋಲಿಸ್ಲಿಕ್ಕೆ ಹಪಾಹಪ್ಪಿ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಗೆಲ್ಲುವ ಸಮಯವನ್ನ ನಿಮ್ಮ ಹತ್ರ ತಂದುಕೊಡುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಉತ್ಸಾಹವನ್ನ ಬಿಟ್ಕೊಳ್ಬೇಡಿ. ಈ ಒಂದು ಸಂದರ್ಭದಲ್ಲಿ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ನೆಮ್ಮದಿಯನ್ನ ಕಾಣ್ತೀರಾ. ಜೊತೆಗೆ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರಲಿದ್ದು ನಿಮ್ಮ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಿ. ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನ ಕಾಪಾಡಿಕೊಂಡು ಸವಾಲುಗಳನ್ನ ಪರಿಣಾಮಕಾರಿಯಾಗಿ ನಿಭಾಯಿಸಲು ನಿಮ್ಗೆ ಸಹಾಯವನ್ನ ಮಾಡುತ್ತೆ. ಇದೆಲ್ಲವೂ ಕೂಡ ಈ ರಾಶಿಯವರ ಅದೃಷ್ಟದ ಸಮಯವನ್ನ ಪರಿಚಯಿಸತಕ್ಕಂಥ ದಿನಗಳಾಗಿದ್ದು ಮಕರ ರಾಶಿಯವರಿಗೆ ಒಂದಷ್ಟು ಲಾಭ ಹಾಗೆ ಒಂದಷ್ಟು ಎಚ್ಚರಿಕೆಗಳು ತುಂಬಾನೇ ಮುಖ್ಯವಾಗುತ್ತೆ. ನೀವು ಕೂಡ ಮಕರ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.